ಹಲೋ ನಮಸ್ಕಾರ, ವೆಲ್ಕಮ್ ಟು ಸಿನಿಫೋರ್ಟ್. ಚಿತ್ರರಂಗಕ್ಕೆ ಸೆಲೆಬ್ರೇಷನ್ ಅಂದ್ರೆ ಅದು ಹೊಸ ಸಿನಿಮಾಗಳ ಸೆಟ್ ಇರಬೇಕು, ಶೂಟಿಂಗ್ ಆಗಬೇಕು, ಹಾಗೆ ಸಿನಿಮಾಗಳು ಕೂಡ ಸಕ್ಸಸ್ ಕಾಣಬೇಕು. ನಾಯಕರ ಬರ್ತ್ಡೇಗೆ ಪೋಸ್ಟರ್ಗಳನ್ನ ಬಿಡುಗಡೆ ಮಾಡೋದು ವಾಡಿಕೆ. ಆದರೆ ಸ್ಪೆಷಲ್ ದಿನಗಳಲ್ಲಿ ಅಂದರೆ ಹಬ್ಬ ಹರಿದಿನಗಳಲ್ಲಿ ಶುಭ ದಿನವಾದ್ದರಿಂದ ಹಲವಾರು ಸಿನಿಮಾ ತಂಡದವರು ತಮ್ಮ ಸಿನಿಮಾಗಳನ್ನು ಅನೌನ್ಸ್ ಮಾಡ್ತಾರೆ, ಜೊತೆಗೆ ಪೋಸ್ಟರ್ಗಳನ್ನು ರಿಲೀಸ್ ಮಾಡ್ತಾರೆ. ಈ ಯುಗಾದಿ ಹಬ್ಬಕ್ಕೂ ಸಾಕಷ್ಟು ಸಿನಿಮಾಗಳ ಪೋಸ್ಟರ್ ರಿಲೀಸ್ ಮಾಡಿದ್ದಾರೆ. ಅವುಗಳಲ್ಲಿ ಅಂಬಿ ನಿನಗೆ ವಯಸ್ಸಾಯಿತು ಅಂತ ನಿರ್ದೇಶನಕ್ಕೆ ಕೈ ಹಾಕಿ ಸೈ ಎನಿಸಿಕೊಂಡಿದ್ದ ಕಿಚ್ಚ ಸುದೀಪ್ ಅವರ ಗರಡಿಯಲ್ಲಿ ಗುರುತಿಸಿಕೊಂಡಿರುವ ನಿರ್ದೇಶಕ ಅದು ಗುರುದತ್ ಗಾಣಿಗ. ಇವರ ಮುಂದಿನ ಸಿನಿಮಾ ಕರಾವಳಿ. ಪ್ರಜ್ವಲ್ ದೇವರಾಜ್ ಅವರೊಟ್ಟಿಗೆ ಮಾಡ್ತಾ ಇರೋದು ಗೊತ್ತೇ ಇದೆ. ಇವಾಗ ಒಂದು ಡಿಫ್ರೆಂಟ್ ಪೋಸ್ಟರ್ ಒಂದನ್ನು ರಿಲೀಸ್ ಮಾಡಿದ್ದಾರೆ. ಪ್ರಜ್ವಲ್ ದೇವರಾಜ್ ಅವರ ಒಂದು ಒಳ್ಳೆಯ ಎಕ್ಸ್ಪೆಕ್ಟೇಷನ್ ಹುಟ್ಟಾಕಿರೋ ಸಿನಿಮಾ ಇದು. ಪೋಸ್ಟರ್ ಇಂಪ್ರೆಸಿವ್ ಆಗಿದೆ. ಈ ಸಿನಿಮಾದಲ್ಲಿ ಪ್ರಜ್ವಲ್ ಅವರು ಯಕ್ಷಗಾನ ಕಲಾವಿದರಾಗಿ ಕಾಣಿಸ್ಕೊಳ್ತಿದ್ದಾರೆ. ಸದ್ಯಕ್ಕೆ ಸಿನಿಮಾದ ಅಪ್ಡೇಟ್ ಇಷ್ಟು. ಇನ್ನು ಮುಂದಿನ ಸಿನಿಮಾ ಯಾವುದು ಅಂತ ನೋಡೋದಾದ್ರೆ ಶಿವಣ್ಣ ಅವರ ಭೈರತಿ ರಣಗಲ್ಲು. ಈ ಹಿಂದೆ ರಿಲೀಸ್ ಆಗಿ ದೊಡ್ಡ ಸೌಂಡ್ ಮಾಡಿದ್ದ ಮಫ್ತಿ ಸಿನಿಮಾದ ಪ್ರೀಕ್ವೆಲ್ ಸಿನಿಮಾ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಆದ್ರೆ ಮಫ್ತಿ ಸಿನಿಮಾದಲ್ಲಿನ ಭೈರತಿ ರಣಗಲ್ಲು ಕ್ಯಾರೆಕ್ಟರ್ ಈ ಹಿಂದಿನ ಕಥೆಯಲ್ಲಿ ಏನಾಗಿತ್ತು ಅನ್ನೋ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇತ್ತು. ಇವಾಗ ಅದಕ್ಕೆ ಒಂದು ಉತ್ತರ ಸಿಕ್ಕಿದೆ. ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಭೈರತಿ ರಣಗಲ್ಲು ಸಿನಿಮಾದ ತಂಡ ಒಂದು ಪೋಸ್ಟರ್ನ ರಿಲೀಸ್ ಮಾಡಿದ್ದಾರೆ. ಪೋಸ್ಟರ್ನ ಕ್ವಾಲಿಟಿ ಅಂತೂ ಟಾಪ್ ನಾಚ್ ಅಂತ ಹೇಳ್ತೀನಿ. ಇನ್ನ ಪೋಸ್ಟರ್ ನಲ್ಲಿ ಶಿವಣ್ಣ ಅವರು ಲಾಯರ್ ಲುಕ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈ ಒಂದು ಪೋಸ್ಟರ್ ಬಿಡೋದರ ಮೂಲಕ ಪ್ರೇಕ್ಷಕರ ತಲೆಗೆ ಹುಳ ಬಿಟ್ಟಿದ್ದಾರೆ. ಸಾಕಷ್ಟು ಪ್ರಶ್ನೆಗಳು ಹುಟ್ಟೋ ಹಾಗೆ ಮಾಡಿದ್ದಾರೆ ನಿರ್ದೇಶಕ ನರ್ತನ್ ಅವರು. ಅಂದ್ರೆ ಮಫ್ತಿಯಲ್ಲಿ ಒಬ್ಬ ಗ್ಯಾಂಗ್ಸ್ಟರ್ ಆಗಿದ್ದ ಭೈರತಿ ರಣಗಲ್ಲು ಹೇಗೆ ಒಬ್ಬ ಲಾಯರ್ ಆದ್ರು, ಅಥವಾ ಒಬ್ಬ ಲಾಯರ್ ಆಗಿದ್ದು ಮುಂದೆ ಗ್ಯಾಂಗ್ಸ್ಟರ್ ಆದ್ರ ಹೇಗೆ ಅನ್ನೋ ಎಲ್ಲ ಪ್ರಶ್ನೆಗಳಿಗೆ ಸಿನಿಮಾದ ಮುಂದಿನ ಅಪ್ಡೇಟ್ಗಳಿಗಾಗಿ ಕಾಯಬೇಕು. ಸಿನಿಮಾ ಇದೇ ಆಗಸ್ಟ್ 15ಕ್ಕೆ ರಿಲೀಸ್ ಆಗ್ತಿದೆ. ಅದೇ ದಿನ ಅಲ್ಲು ಅರ್ಜುನ್ ಅವರ ಪುಷ್ಪ 2 ಕೂಡ ರಿಲೀಸ್ ಆಗ್ತಿದೆ. ನೋಡೋಣ ಯಾರ ಸೌಂಡ್ ಜಾಸ್ತಿ ಇರುತ್ತೆ ಅಂತ. ಇನ್ನು ಮುಂದಿನ ಸಿನಿಮಾ ಯಾವುದು ಅಂತ ನೋಡೋದಾದ್ರೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಅಭಿನಯದ ಕೃಷ್ಣಂ ಪ್ರಣಯ ಸಖಿ. ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಇಲ್ಲಿ ಕೃಷ್ಣ ಲೀಲೆ ಹಾಡ್ತಾ ಇರೋ ಕೃಷ್ಣ ಆಗಿದ್ದಾರೆ. ಕಾಮನ್ ಆಗಿ ಒಬ್ಬರು ಅಥವಾ ಇಬ್ಬರು ಹೀರೋಯಿನ್ಗಳು ಇರೋದು ಕಾಮನ್. ಆದರೆ ಬರೋಬ್ಬರಿ 9 ಜನ ನಾಯಕಿಯರ ಜೊತೆ ಕಾಣಿಸಿಕೊಂಡಿದ್ದಾರೆ. ಈ ಸಿನಿಮಾ ಒಂದು ಮದುವೆಯ ಸುತ್ತ ನಡೆಯೋ ಒಂದು ಪ್ರೇಮ್ ಕಹಾನಿ ಕಥೆಯನ್ನ ಶ್ರೀನಿವಾಸ್ ರಾಜು ಅವರು ಗಣೇಶ್ ಅವರಿಗೆ ಬರೆದು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಈ ಪೋಸ್ಟರ್ನ ನೋಡಿದ್ರೆ ಇದು ಒಂದು ಹಾಡಿನ ದೃಶ್ಯ ಇರಬೇಕು ಅಂತ ಅನಿಸ್ತಿದೆ. ನೋಡೋಣ, ಮುಂದಿನ ಅಪ್ಡೇಟ್ ಬಂದಾಗ ಗೊತ್ತಾಗುತ್ತೆ ಅಂತ ಹೇಳ್ತೀನಿ. ಮುಂದಿನ ಸಿನಿಮಾ ಯಾವುದು ಅಂತ ನೋಡೋದಾದ್ರೆ ಜಯೀದ್ ಖಾನ್ ಅವರು ಹೀರೋ ಆಗಿ ಆಕ್ಟ್ ಮಾಡ್ತಾ ಇರೋ ಅವರ 2ನೇ ಸಿನಿಮಾ ಕಲ್ಟ್. ಈ ಸಿನಿಮಾದ ನಿರ್ದೇಶಕರು ಬಂದು ಕಾಮಿಡಿ ಆಕ್ಟರ್ ಚಿಕ್ಕಣ್ಣ ಅವರ ಉಪಾಧ್ಯಕ್ಷ ಸಿನಿಮಾದ ನಿರ್ದೇಶಕ ಅನಿಲ್ ಅವರು. ಮೊದಲನೇ ಸಿನಿಮಾದಲ್ಲಿ ಲವ್ವರ್ ಬಾಯ್ ಆಗಿ ಕಾಣಿಸಿಕೊಂಡಿದ್ದ ಜಯೀದ್ ಖಾನ್ ಅವರು ಇಲ್ಲಿ ಬೇರೆದೇ ರೀತಿಯಲ್ಲಿ ಖಡಕ್ ಲುಕ್ ನಲ್ಲಿ ತುಂಬಾ ಮ್ಯಾಸಿವ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ಬ್ಲಡಿ ಲವ್ ಅಂತ ಟ್ಯಾಗ್ ಲೈನ್ ಕೂಡ ಇದೆ. ನೋಡೋಣ ಸಿನಿಮಾ ಹೇಗೆಲ್ಲ ಬರುತ್ತೆ ಅಂತ. ಮತ್ತೆ ಮುಂದಿನ ಸಿನಿಮಾ ಯಾವುದು ಅಂತ ನೋಡೋದಾದ್ರೆ ಕೋಟಿ. ಹಲವಾರು ಟಿವಿ ಚಾನೆಲ್ಗಳಲ್ಲಿ ಚಾನಲ್ ಹೆಡ್ ಆಗಿದ್ದಂತ ಪರಮೇಶ್ವರ್ ಗುಂಡ್ಕಲ್ ಮೊದಲ ಬಾರಿಗೆ ನಿರ್ದೇಶನಕ್ಕೆ ಕೈ ಹಾಕಿದ್ದಾರೆ. ಅಂಡ್ ಈ ಸಿನಿಮಾಗೆ ನಾಯಕನಾಗಿ ಧನಂಜಯ್ ಅವರು ಕಾಣಿಸ್ಕೊಂಡಿದ್ದಾರೆ. ಅಂಡ್ ಇದರ ಪೋಸ್ಟರ್ ರಿಲೀಸ್ ಆಗಿದ್ದು ಧನಂಜಯ್ ಅವರು ಒಂದು ಡಿಫ್ರೆಂಟ್ ಗೆಟಪ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಜಿಯೋ ಸ್ಟುಡಿಯೋಸ್ ನಿರ್ಮಾಣ ಮಾಡ್ತಾ ಇರೋ ಈ ಸಿನಿಮಾ ಪೋಸ್ಟರ್ ನೋಡಿದ್ರೆ ತುಂಬಾ ಪ್ರಶ್ನೆಗಳು ಕಾಡ್ತಾ ಇದೆ. ಅಂದ್ರೆ ಈ ಸಿನಿಮಾ ಕರಪ್ಷನ್ಗೆ ಸಂಬಂಧಪಟ್ಟಂತ ಕತೆ ಇರೋ ಆಗಿದೆ. ಖಂಡಿತವಾಗಿ ಡಾಲಿ ಧನಂಜಯ್ ಅವರ ಅಭಿನಯಿಸ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ಕಂಟೆಂಟ್ ಜೋರಾಗಿ ಇರುತ್ತೆ ಅಂತ ಹೇಳ್ತಾ ಮುಂದಿನ ಸಿನಿಮಾ ಯಾವುದು ಅಂತ ನೋಡೋದಾದ್ರೆ ಬರೀ ಫಸ್ಟ್ ಲುಕ್ ಟೀಸರ್ ಇಂದಾನೆ ಸಿಕ್ಕಾಪಟ್ಟೆ ಸೌಂಡ್ ಮಾಡಿರೋ ಸಿನಿಮಾ ನಮ್ಮ ಕಿಚ್ಚ ಸುದೀಪ್ ಅಭಿನಯದ ಮ್ಯಾಕ್ಸ್. ಇನ್ನು ಈ ಸಿನಿಮಾದ ಕೊನೆಯ ಹಂತದ ಶೂಟಿಂಗ್ ಮಾತ್ರ ಬಾಕಿ ಇತ್ತು. ಇವಾಗ ಮ್ಯಾಕ್ಸ್ ಸಿನಿಮಾದ ಕ್ಲೈಮ್ಯಾಕ್ಸ್ ಭಾಗದ ಶೂಟಿಂಗ್ ನಡೀತಿದೆ. ಅಂಡ್ ಒಂದು ಸಾಂಗ್ ನಲ್ಲಿ ತಮನ್ನಾ ಅವರು ಕಾಣಿಸ್ಕೊಳ್ತಾರಂತೆ. ಯುಗಾದಿ ಹಬ್ಬದ ವಿಶೇಷ ದಿನದಂದು ಒಂದು ಥೀಮ್ ಮ್ಯೂಸಿಕ್ ನ ರಿಲೀಸ್ ಮಾಡಿದೆ ಚಿತ್ರತಂಡ. ಇನ್ನಷ್ಟು ಅಪ್ಡೇಟ್ಗಳು ಬೇಗ ಬರಲಿ ಅಂತ ಕೇಳ್ತಾ ಇನ್ನು ಮುಂದಿನ ಸಿನಿಮಾ ಯಾವುದು ಅಂತ ನೋಡೋದಾದ್ರೆ VK29. ಈ ಸಿನಿಮಾದ ನಿರ್ದೇಶಕ ಕಾಟೇರ ಸಿನಿಮಾದ ರೈಟರ್ ಜಡೇಶ್ ಕೆ ಹಂಪಿ ಅವರು. ಸಿನಿಮಾ ಕೂಡ ಕಾಟೇರ ಸಿನಿಮಾದ ರೀತಿಯಲ್ಲೇ ಹಲವಾರು ವಿಷಯಗಳಿಗೆ ಸೌಂಡ್ ಮಾಡ್ತಾ ಇದೆ. ಮೊದಲಿಗೆ ಬಿಟ್ಟಂತ ಹುಲಿ ಮತ್ತು ಮೋದೋಳ್ ನಾಯಿ ಇರೋ ಪೋಸ್ಟರ್ ಮತ್ತು ಅದು ಅಳಿದವರ ಕತೆ ಅಲ್ಲ, ಅಳಿದು ಉಳಿದವರ ಕತೆ ಅಂತ ಇರೋ ಟ್ಯಾಗ್ ಲೈನ್ ಜೊತೆಗೆ ವಿಶೇಷವಾಗಿ ಇದು ದುನಿಯಾ ವಿಜಯ್ ಅವರ 29ನೇ ಸಿನಿಮಾ.
ಅಂಡ್ ಈ ಒಂದು ಸಿನಿಮಾದಲ್ಲಿ ದುನಿಯಾ ವಿಜಯ್ ಅವರಿಗೆ ನಾಯಕಿಯಾಗಿ ರಚಿತಾ ರಾಮ್ ಅವರು ಕಾಣಿಸಿಕೊಳ್ಳೋ ಸಾಧ್ಯತೆ ಇದೆ. ಜೊತೆಗೆ ಮೊದಲ ಬಾರಿಗೆ ದುನಿಯಾ ವಿಜಯ್ ಅವರ ಮಗಳು ಮೋನಿಕಾ ಅವರು ಇನ್ನು ಮುಂದೆ ರಿತನ್ಯಾ ವಿಜಯ್ ಆಗಿ ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಅಂಡ್ ಜೊತೆಗೆ ಇಲ್ಲಿ ತಮಿಳಿನ ನಿರ್ದೇಶಕ ಎಸ್.ಜೆ. ಸೂರ್ಯ ಅವರು ಕೂಡ ಒಂದು ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಯುಗಾದಿ ಹಬ್ಬದ ವಿಶೇಷವಾಗಿ ಒಂದು ಪೋಸ್ಟರ್ ಅನ್ನ ರಿಲೀಸ್ ಮಾಡಿದ್ದಾರೆ. ಸಿನಿಮಾ ಮುಹೂರ್ತವನ್ನು ಮಾಡಿದ್ದಾರೆ ಸಿನಿಮಾ ತಂಡ. ಜಡೇಶ್ ಅವರು ಒಬ್ಬ ಒಳ್ಳೆಯ ರೈಟರ್ ಜೊತೆಗೆ ಡೈರೆಕ್ಟರ್ ಕೂಡ ಹೌದು. ಹಾಗಾಗಿ ಸಿನಿಮಾ ಮೇಲೆ ನಿರೀಕ್ಷೆ ಮಾಡಬಹುದು ಅಂತ ಹೇಳ್ತೀನಿ. ಮುಂದಿನ ಸಿನಿಮಾ ಯಾವುದು ಅಂತ ನೋಡೋದಾದ್ರೆ ಡೆವಿಲ್. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಡೆವಿಲ್ ಸಿನಿಮಾಗೆ ಮಿಲನಾ ಪ್ರಕಾಶ್ ಅವರು ನಿರ್ದೇಶಕರು. ಮೊದಲ ಹಂತದ ಚಿತ್ರೀಕರಣ ಮುಗಿಸಿದ್ದಾರೆ. ಅಂಡ್ ಇವಾಗ ಸಿನಿಮಾಗೆ ಬಾಲಿವುಡ್ನಿಂದ ನಿರ್ದೇಶಕ ಮತ್ತು ಮರಾಠಿ ಆಕ್ಟರ್ ಮಹೇಶ್ ಮಾಂಜ್ರೇಕರ್ ಡೆವಿಲ್ ಸಿನಿಮಾ ತಂಡವನ್ನ ಸೇರಿಕೊಂಡಿದ್ದಾರೆ. ದರ್ಶನ್ ಅವರ ಕೈ ಪೂರ್ತಿ ಗುಣಮುಖವಾದ ಮೇಲೆ ಸಿನಿಮಾದ ಮುಂದಿನ ಭಾಗದ ಶೂಟಿಂಗ್ ನಡೆಯಲಿದೆ. ಇನ್ನು ಲೂಸ್ ಮಾದ ಯೋಗಿ ಅವರು ಮತ್ತು ನಿರ್ದೇಶಕ ವಿಜಯ್ ಪ್ರಸಾದ್ ಅವರ ಕಾಂಬಿನೇಷನ್ ನಲ್ಲಿ ಸಿದ್ಲಿಂಗು ಸಿನಿಮಾ ರಿಲೀಸ್ ಆಗಿ ಸೂಪರ್ ಡೂಪರ್ ಹಿಟ್ ಕೂಡ ಆಗಿತ್ತು. ಅಂಡ್ ಇವಾಗ ಇದೇ ಕಾಂಬಿನೇಷನ್ ಅಲ್ಲಿ ಸಿದ್ಲಿಂಗು 2 ಬರ್ತಿದೆ. ಇತ್ತೀಚೆಗಷ್ಟೇ ಮುಹೂರ್ತ ಮಾಡಿಕೊಂಡ ಸಿನಿಮಾ ಮೊದಲ ಹಂತದ ಚಿತ್ರೀಕರಣ ಮುಗಿಸಿ ಅದರ ಅಪ್ಡೇಟ್ ಪೋಸ್ಟರ್ ಒಂದನ್ನು ರಿಲೀಸ್ ಮಾಡಿದ್ದಾರೆ. ಸತತ ಸೋಲಿನ ಸುಳಿಯಲ್ಲಿ ಇರೋ ಈ ಒಂದು ಕಾಂಬಿನೇಷನ್ಗೆ ಈ ಸಿನಿಮಾ ಗೆಲುವು ತಂದುಕೊಡ್ಲಿ ಅಂತ ಕೇಳ್ತಾ ಇದಿಷ್ಟು ಯುಗಾದಿ ಹಬ್ಬದ ವಿಶೇಷವಾಗಿ ಯಾವೆಲ್ಲ ಸಿನಿಮಾಗಳು ಅಪ್ಡೇಟ್ಗಳನ್ನು ಕೊಟ್ಟಿದ್ದಾರೆ ಅಂತ ಈ ಒಂದು ವಿಡಿಯೋದಲ್ಲಿ ಹೇಳೋ ಪ್ರಯತ್ನ. ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದೇ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.